ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳು, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವಂಥ ಪರಿಶುದ್ಧ ದೇವರ ವಾಕ್ಯ ಭಾಗಾಂಶ ಪ್ರೇರೆ, ನೀನು ಮಹಾಭಯಂಕರನು. ಹೌದು ಪ್ರೇರೆ, ಕೀರ್ತನೆಗಳ ಗ್ರಂಥ 76ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ದಾವೀದ ಮಹಾರಾಜನು, ದೇವರ ಹೃದಯ ಪ್ರಿಯ ವ್ಯಕ್ತಿ, ಹೇಳುತ್ತಿದ್ದಾನೆ, ದೇವ ನೀನು ಮಹಾಭಯಂಕರನು ಎಂದು. ಹೌದು ಪ್ರೇರೆ, ಈ ವಾಕ್ಯವನ್ನು ನೋಡಿದ್ರೆ ನೀನು ಮಹಾಭಯಂಕರನು ಎಂದು ದಾವೀದನು ಹೇಳುತ್ತಿದ್ದಾನೆ. ಕೀರ್ತನೆಗಳ ಗ್ರಂಥ 76ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆ ಕೀರ್ತನೆ ಮುಖ್ಯ ಅಂಶ ನೋಡುವುದಾದ ಪ್ರೇರೆ, ಪೀಠಿಕೆ, ದೇವರು ಶತ್ರುಗಳಿಗೆ ಮಹಾಭಯಂಕರನಂತ ಪ್ರೇರೆ. ಶತ್ರುಗಳಿಗೆ ಮಹಾಭಯಂಕರನು, ಶತ್ರು ಭೀಕರನಾದ ದೇವರ ಸ್ತುತಿ ಎನ್ನುವ ಅಂಶದಲ್ಲಿ ದೇವರ ಮಕ್ಕಳ ಶತ್ರುವಾದ ಸೈತಾನಿಗೆ ಭೀಕರನಾಗಿದ್ದಾನೆ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಅವರಿಗೆ ವಿರೋಧಿಯಾದ ಸೈತಾನಿಗೆ ನಾವು ದೇವರಿಗೆ ಒಳಗಾಗಿ ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ಇರುವುದಾದರೆ ದೇವರು ನಮ್ಮ ಪರವಾಗಿ ಸೈತಾನಿಗೆ ಇಹಲೋಕದ ದುಷ್ಟಶಕ್ತಿಯಾದ ಪಿಶಾಚನಿಗೆ ಮಹಾ ಭಯಂಕರನಾಗಿ ಕಂಡುಬರುತ್ತಾನೆ. ಶತ್ರು ಭೀಕರನಾಗಿದ್ದಾನೆ ಪ್ರೇರೆ, ಆತನಿಗೆ ಸ್ತುತಿ ಮಾಡಬೇಕೆಂದು ದಾವೀದನು ಹೇಳುತ್ತಿದ್ದಾನೆ. ಹೌದು, ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರನಾದ ಯೇಸು ಕ್ರಿಸ್ತನ ವಾಕ್ಯವಾದ ದೇವರ ಜ್ಞಾನವನ್ನು, ದೇವರ ಕುಮಾರನ ಪರಿಶುದ್ಧ ಆತ್ಮನ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ನಮ್ಮ ಹೃದಯ ಒಳ್ಳೆಯ ಫಲವಾಗುವಂತೆ, ನಾವು ಕೊಡುವ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಲೋಕಕ್ಕೆ ಹೋಗಿ ಫಲ ಕೊಡುವಂತೆ ತಂದೆ ನಮ್ಮೆಲ್ಲರನ್ನು ಅನುಗ್ರಹಿಸಲು ಪ್ರಾರ್ಥನೆ. ನನ್ನೊಂದು ಪ್ರಾರ್ಥಿಸಿ ಪ್ರೇಯರ್. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಶತ್ರು ಭೀಕರನಾದ ದೇವರೇ, ತಂದೆ ನೀನು ಮಹಾಭಯಂಕರನು ಎಂದು ದಾವೀದನು 76ನೇ ಕೀರ್ತನೆ ಭಾಗದ ಮುಖಾಂತರ ತನ್ನ ಅನುಭವದ ಮೂಲಕ ಪರಿಶುದ್ಧ ಆತ್ಮನ ಶಕ್ತಿಯಿಂದ ತುಂಬಿದಾತನಾಗಿ ಅನೇಕ ಜಯಗಳನ್ನು ಸಾಧಿಸುವಾತನಾಗಿ ನುಡಿದಿದ್ದಾನೆ ತಂದೆ. ಪರಿಶುದ್ಧ ಆತ್ಮ ಮುಖಾಂತರ ಬರೆದಿರುವ ಈ ನೀನು ಮಹಾಭಯಂಕರನು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಾವು ಕೂಡ ನಿಮ್ಮ ಮಹಾಭಯಂಕರಕ್ಕೆ ಒಳಗಾಗಿ ವಿಧೇಯರಾಗಿ ಜೀವಿಸಲು, ಜ್ಞಾನದಿಂದ ವರ್ತಿಸಲು, ಪರಿಶುದ್ಧತೆಯಿಂದ ಜೀವಿಸಲು, ನಡುಗಿ ಸೇವಿಸಲು ನಿಮ್ಮ ವಿಶ್ವಾಸವಿಟ್ಟಿರುವ ತಂದೆ ಯೇಸು ಕ್ರಿಸ್ತನ ಮೂಲಕ ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವ ಯೇಸು ಕ್ರಿಸ್ತನಾಗಿರುವ, ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವ ಪರಿಶುದ್ಧ ಆತ್ಮ ಸ್ವರೂಪನೇ ಆಗಿರುವ, ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವ ನಮ್ಮೆಲ್ಲರನ್ನು, ವಾಕ್ಯ ಕೇಳುತ್ತಿರುವ ಎಲ್ಲ ಮಕ್ಕಳನ್ನು, ವಿಶ್ವದ ಎಲ್ಲ ಕ್ರಿಸ್ತ ವಿಶ್ವಾಸಗಳನ್ನು ಜ್ಞಾಪಿಸಿಕೊಂಡು ಅವರಿಗೆ ನೀನು ಮಹಾಭಯಂಕರನೆಂದು ಜ್ಞಾಪಕದಲ್ಲಿಟ್ಟುಕೊಳ್ಳಲು, ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ಯೇಸುವಿಗೆ ವಿಧೇಯನಾಗಿ ನಡೆದುಕೊಳ್ಳುವಂತೆ ಈ ವಾಕ್ಯದ ಭಾಗದ ಮುಖಾಂತರ ಎಲ್ಲ ಭಯ ನಮ್ಮಿಂದ ತೊಲಗಿ ಹೋಗುವಂತೆ ನಿಮ್ಮಲ್ಲಿ ಭಯಪಡುವ ಮೂಲಕ, ಮತ್ತು ದೇವರ ಭಯವೇ ಜ್ಞಾನಕ್ಕೆ ಮೂಲ ಎನ್ನುವಂತೆ ದೈವ ಜ್ಞಾನ, ವಾಕ್ಯ ಜ್ಞಾನ, ಪರಿಶುದ್ಧ ಆತ್ಮನ ಜ್ಞಾನ ನಮ್ಮೆಲ್ಲರಲ್ಲಿ ಹುಟ್ಟಿಸುತ್ತಾ ಬರಬೇಕೆಂದು, ಹೀಗೆ ತಂದೆ ನಿಮ್ಮ ಭಯ ಪಾಪವನ್ನು ಹೊರಗಟ್ಟುವಂತೆ, ಕೋಪವನ್ನು ತಡೆಯುವಂತೆ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವ ಎಲ್ಲ ಮಕ್ಕಳನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಆತ್ಮಸ್ವರೂಪ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡುತ್ತಾ ಸೈತಾನನನ್ನು ಪರಿಶುದ್ಧಾತ್ಮನ ಶಕ್ತಿಯಿಂದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ಬರಬೇಕೆಂದು ಮಹಾಭಯಂಕರನಾದ ತಂದೆ, ಸರ್ವಶಕ್ತನೇ, ಪರಿಶುದ್ಧನೇ, ಶಾಂತಿದಾಯಕನೇ, ರಕ್ಷಕನೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. ಹೌದು ಪ್ರೇರೆ, ನೀನು ಮಹಾಭಯಂಕರನು ಇನ್ನು ವಾಕ್ಯದೊಳಗೆ ನಾವು ನೇರವಾಗಿ ಪ್ರವೇಶಿಸೋಣ ಪ್ರೇರೆ. ಕೀರ್ತನೆಗಳ ಗ್ರಂಥ 76ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ. ಈ 76ನೇ ಕೀರ್ತನೆ ದಾವೀದ ರಚಿಸಿದ ಕೀರ್ತನೆ ಪ್ರೇರೆ. ಆ ಶತ್ರು ಭೀಕರನಾದ ದೇವರಿಗೆ ಸ್ತುತಿ. ಆದರೆ ಶತ್ರುಗಳಿಗೆ ಭೀಕರನಾಗಿ ಕಂಡು ಬಂದಿದ್ದಾನೆ. ದಾವೀದ ಹೋದ ಸ್ಥಳದಲ್ಲೆಲ್ಲ ದೇವರೇ ದಾವೀದನಿಗೆ
ಕೈಗೆ ಯುದ್ಧ ವಿದ್ಯೆಯಾಗಿ ಅಥವಾ ಪರಾಕ್ರಮ ದೇವರಾಗಿ ದಾವೀದನ ಒಳಗೆ ಮೇಲೆ ಕಾಣಿಸಿಕೊಂಡು ಶತ್ರುಗಳಿಗೆ ಭೀಕರನಾಗಿದ್ದ ದಾವೀದನು. ಕಾರಣ ದಾವೀದನ ಮೇಲೆ ದೇವರ ಆತ್ಮ ಇರುವುದರಿಂದ, ದಾವೀದನು ದೇವರಿಗೆ ಮೆಚ್ಚುಗೆಯಾಗಿರುವುದರಿಂದ, ದಾವೀದನು ದೇವರ ಹೃದಯ ಇಚ್ಛೆಗಳನ್ನು ನೆರವೇರಿಸುವಾತನೆಂದು, ನಾನು ಒಪ್ಪುವ ಮನುಷ್ಯನನ್ನು ಹುಡುಕಿದ್ದೇನೆಂದು ಮೆಚ್ಚುಗೆ ಸೂಚಿಸಿದ್ದರಿಂದ ಪ್ರೇರೆ. ಹೀಗೆ ಶತ್ರು ಭೀಕರನಾದ ದೇವರಿಗೆ ಸ್ತುತಿ ಸಲ್ಲಿಸುವ ಭಾಗದಲ್ಲಿ 76ನೇ ಕೀರ್ತನೆ 12 ವಾಕ್ಯಗಳಿವೆ ಪ್ರೇರೆ. 12 ವಾಕ್ಯಗಳಲ್ಲಿ ನಾವು 7ನೇ ವಾಕ್ಯದ ಎನಿಸುವುದಾದರೆ, ನೀನು ಮಹಾಭಯಂಕರನು, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ಪ್ರೇರೆ, ದೇವರು ಮಹಾಭಯಂಕರನೆಂದು ದಾವೀದನು ಹೇಳುತ್ತಿದ್ದಾನೆ. ನೀನು ದೇವರೇ, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ಪ್ರೇರೆ, ದೇವರು ಯಾವಾಗ ಸಿಟ್ಟುಗೊಳ್ತಾನೆ ಪ್ರೇರೆ? ದೇವರ ಜನರನ್ನು ಶತ್ರು ಸೈನ್ಯ ಮುತ್ತಿಕೊಂಡಾಗ, ಅಥವಾ ದೇವಜನರು ಪರಿಶುದ್ಧರು ಆ ಪಾಪಿಗಳು ದೇವಜನರ ಸಹವಾಸಕ್ಕೆ ಗೊಡವೆಗೆ ಬಂದಾಗ ಪ್ರೇರೆ, ಸೈತಾನನು ದೇವರ ಮಕ್ಕಳಾದ ನಮ್ಮನ್ನು ಮುಟ್ಟಲು ಪ್ರಯತ್ನಿಸಿದಾಗ ದೇವರು ಸಿಟ್ಟುಗೊಳ್ತಾನೆ ಪ್ರೇರೆ. ದೇವರ ಮುಂದೆ ನಿಂತುಕೊಳ್ಳುವವರು ಯಾರು? ಪ್ರೇರೆ, ಒಂದು ವೇಳೆ ದೇವಜನರಾಗಿದ್ದರೂ ಕೂಡ ನಾವು ಪಾಪ ಮಾಡುವುದಾದರೆ ದೇವರ ಮುಂದೆ ನಿಂತುಕೊಳ್ಳುವುದಿಲ್ಲ ಪ್ರೇರೆ. ಹೌದು, ಅನ್ಯ ಜನರು ಕೂಡ ದೇವಜನರ ಬಳಿಗೆ ಬರುವುದಾದರೆ ಅವರು ನಿಂತುಕೊಳ್ಳುವುದಿಲ್ಲ. ಕಾರಣ ಅವರು ದೇವರನ್ನು ಅರಿತುಕೊಂಡಿಲ್ಲ, ದೇವರ ಆಜ್ಞೆಗಳನ್ನು ಅರಿತುಕೊಂಡಿಲ್ಲ. ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ದೇವರ ಆಜ್ಞೆಗಳನ್ನು ಅರಿತುಕೊಳ್ಳದಿರುವುದು ಕೂಡ ಪಾಪದಲ್ಲಿ ಜೀವಿಸುವುದೆಂದರ್ಥ. ಹೀಗೆ ದೇವರೇ, ನೀನು ಮಹಾಭಯಂಕರನು, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ಪ್ರೇರೆ, ಯೇಸು ಕ್ರಿಸ್ತನು ದೇವರ ಮಹಿಮೆಯನ್ನು ಧರಿಸಿಕೊಂಡು 2ನೇ ಸಾರಿ ಈ ಲೋಕಕ್ಕೆ ಆಗಮಿಸಲಿದ್ದಾನೆ ಪ್ರೇರೆ. 2ನೇ ಆಗಮನ ಎಂದು 1ನೇ ಆಗಮನ, ಯೇಸು ಕ್ರಿಸ್ತನು ಮಗುವಾಗಿ ಶರೀರ ಆಕಾರದಲ್ಲಿ ಕಾಣಿಸಿಕೊಂಡನು. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಮಕ್ಕಳು ಜೀವಮಾನದ ಉದ್ದಕ್ಕೂ ಮರಣ ಭಯದ ನಿಮಿತ್ತ, ಪಾಪದ ನಿಮಿತ್ತ ಸೈತಾನನು ಅವರನ್ನು ಅಧೀನದಲ್ಲಿಟ್ಟುಕೊಂಡಿದ್ದ ಪ್ರೇರೆ. ಆ ಮರಣ ಭಯದ ನಿಮಿತ್ತ ಜೀವಮಾನದ ಉದ್ದಕ್ಕೂ ದಾಸತ್ವದಲ್ಲಿದ್ದವರನ್ನು ಬಿಡಿಸಲು ಆತನು ಮನುಷ್ಯ ಆದ. ಆ ಮರಣಾಧಿಕಾರಿಯನ್ನು ಸೋಲಿಸಲು ತನ್ನ ಮರಣದ ಮೂಲಕ ಸೋಲಿಸಿದ ಪ್ರೇರೆ. ಹೀಗೆ ಆತ ಮರಣಿಸಿ ಎಲ್ಲ ಮನುಷ್ಯ ಕುಲದ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಅವುಗಳನ್ನು ಶಿಲುಬೆಗೆ ಜಡಿದು ನಿರರ್ಥಕ ಮಾಡಿ, ನಿರ್ಜೀವ ಮಾಡಿ, ನಿಷ್ಕ್ರಿಯ ಮಾಡಿ, ಸಾಯಿಸಿ ತನ್ನ ದೇಹದ ಮೂಲಕ ಸಮಾಧಿ ಮಾಡಿ 3ನೇ ದಿನ ಪಾಪ ಇಲ್ಲದ ಮೊದಲಿದ್ದ ನೀತಿವಂತ ದೇವಕುಮಾರನಾಗಿ ಎದ್ದಿದ್ದಾನೆ ಪ್ರೇರೆ. ಹೌದು, ದೇವರ ವಾಕ್ಯಕ್ಕೆ ನಿರ್ಬಂಧ ಇಲ್ಲ. ದೇವರ ವಾಕ್ಯವನ್ನು ಬಂಧಿಸಲು ಯಾರಿಂದ ಸಾಧ್ಯವಿಲ್ಲ. ಕಾರಣ ದೇವರ ವಾಕ್ಯವು ದೇವರಾಗಿದೆ ಪ್ರೇರೆ. ಹೌದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯ ಆದಿಯಿಂದಲೂ ದೇವರೊಂದಿಗಿದ್ದರು. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಉಂಟಾದವುಗಳಲ್ಲಿ ಆತನಿಲ್ಲದ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಸಜ್ಜೀವ ಇತ್ತು. ಸಜ್ಜೀವ ಅಂದರೆ ನಿಜವಾದ ಜೀವ ಪ್ರೇರೆ. ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಜೀವ ತುಂಬಿದ ನಿಜವಾದ ಜೀವ. ಆ ಜೀವ ಕತ್ತಲಲ್ಲಿ ಪ್ರಕಾಶಿಸಿತ್ತು. ಬೆಳಕಾಗಲಿ ಎಂದ ದೇವರು. ಆದಿಕಾಂಡ 1ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ನೋಡುತ್ತೇವೆ. ದೇವರ ಆತ್ಮ ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅಂದರೆ ಆತನಲ್ಲಿ ಜೀವ ಇತ್ತು. ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು. ಅಂದರೆ ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಅಂದರೆ ಬೆಳಕಂದರೆ ದೇವರು, ಜೀವ. ಕತ್ತಲೆ ಅಂದರೆ ಸೈತಾನನು, ಮರಣ. ಅಂದರೆ ಹೀಗೆ ದೇವರು ಸಿಟ್ಟುಕೊಂಡಾಗ, ಮಹಾಭಯಂಕರನಾಗಿರುವುದರಿಂದ ಆತನು ಸಿಟ್ಟುಕೊಂಡಾಗ ಆತನ ಮುಂದೆ ಯಾರು ನಿಂತುಕೊಳ್ತಾರೆ ಪ್ರೇರೆ? ನಾವು 130ನೇ ಕೀರ್ತನೆಯಲ್ಲಿ ಕೂಡ ನೋಡ್ತಿರ್ತೇವೆ. 2ನೇ ವಾಕ್ಯ, Psalms 130 ಚಾಪ್ಟರ್ ಸೆಕೆಂಡ್ ವರ್ಡ್. ಇಲ್ಲಿ ಓದು 3rd ವರ್ಡ್, 3ನೇ ವಾಕ್ಯ. 130ನೇ ಕೀರ್ತನೆ 3ನೇ ವಾಕ್ಯ, 130 Psalms ಚಾಪ್ಟರ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಕರ್ತನೇ ಯಾಹುವೆ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಅಂದರೆ ಇಲ್ಲಿ ದಾವೀದನು ಮತ್ತೆ ಹೇಳ್ತಿದ್ದಂದ್ರೆ, ನೆಹೆಮೀಯ ಯಾತ್ರಗೀತ ಅಂತ, ಪಾಪ ಪರಿಹಾರಕ್ಕಾಗಿ ಪ್ರಾರ್ಥನೆ ಎನ್ನುವ ಆ 130ನೇ ಕೀರ್ತನೆಯಲ್ಲಿ ಕರ್ತನೇ ಯಾಹುವೆ, ತಂದೆಯಾದ ದೇವರೇ, ಸೃಷ್ಟಿಕರ್ತನೇ ಯೆಹೋವನೇ, ಕರುಣೆಯು ದಯೆಯು
ದೀರ್ಘ ಶಾಂತಿ ಪೂರ್ಣ ಪ್ರೀತಿಯುಳ್ಳ ದೇವರೇ, ನೀನು ಪಾಪಗಳನ್ನು ಎಣಿಸುವುದಾದರೆ ಮನುಷ್ಯರಲ್ಲಿ ನಿನ್ನ ಮುಂದೆ ಯಾರು ನಿಂತಾರು? ಪ್ರೇರೆ, ದೇವರು ಪಾಪಗಳನ್ನು ಎಣಿಸುವುದಾದರೆ ನಿಲ್ಲುವುದಿಲ್ಲ ಅಂತ ಪ್ರೇರೆ. ಕಾರಣ 4ನೇ ವಾಕ್ಯ, ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ದೇವರು ಪಾಪಗಳನ್ನು ಎಣಿಸುವುದಾದರೆ ಆತನ ಮುಂದೆ ಯಾರು ನಿಲ್ಲುವುದಿಲ್ಲ ಅಂತ ಪ್ರೇರೆ. ಮತ್ತು ನೀನು ಪಾಪಗಳನ್ನು ಕ್ಷಮಿಸುವಾತನಾದ್ದರಿಂದ ನೀನು ಮನುಷ್ಯರ ಭಯಭಕ್ತಿಗೆ ಪಾತ್ರನು ಪ್ರೇರೆ. ಅಂದರೆ ಮನುಷ್ಯರೆಲ್ಲರೂ ಪಾಪಿಗಳ ಪ್ರೇರೆ. ದೇವರು ಮನುಷ್ಯರ ಭಯಭಕ್ತಿ ಪಾತ್ರನಾಗಿದ್ದಾನೆ ಮತ್ತು ಪಾಪವನ್ನು ಕ್ಷಮಿಸುತ್ತಾನೆ ಎಂದು ನಾವು ದೇವರ ಬಳಿಗೆ ಬರಬೇಕು ಮತ್ತು ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕೆಂದು ದೇವರ ಬಳಿಗೆ ಬರಬೇಕು ಪ್ರೇರೆ. ಹೀಗೆ ನಾವು ಪಾಪಗಳಲ್ಲಿ ಇರುವುದಾದರೆ ದೇವರ ಮುಂದೆ ನಿಂತುಕೊಳ್ಳುವುದಾಗುವುದಿಲ್ಲ ಪ್ರೇರೆ. ಹೌದು, ಯಾಕಂದರೆ ದೇವರು ಮಹಾಪರಿಶುದ್ಧನು, ಮಹಾಭಯಂಕರನು. ಆತನು ಪಾಪ ಮಾಡೋದನ್ನು ಬಿಟ್ಟು ಬಿಡಿ ಎಂದು ಹೇಳ್ತಾನೆ ಪ್ರೇರೆ. ಆ ವ್ಯಭಿಚಾರನ ಸ್ತ್ರೀಗೆ ಹಾಡುವಾಗಲೇ ವ್ಯಭಿಚಾರದಲ್ಲಿ ಸಿಕ್ಕು ಬಿದ್ದಿರ್ತಾಳೆ. ಅನೇಕರು ಆಕೆಯನ್ನು ಹಿಡಿದುಕೊಂಡು ಕಲ್ಲೊಡೆದು ಸಾಯಿಸಲು ತೆಗೆದುಕೊಂಡು ಹೋದಾಗ ಯೇಸು ಕ್ರಿಸ್ತನು ಎದುರಾಗುತ್ತಾನೆ. ಒಳ್ಳೆಯ ಸಂದರ್ಭ ಎಂದು ಪರಿಸರ ಶಾಸ್ತ್ರಿಗಳು, ಆಚಾರ ಭಕ್ತರು, ಯಹೂದ್ಯರು ಪ್ರೇರೆ. ಬೋಧಕನೇ, ಮೋಶೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಹಾಡುವಾಗಲೇ ಪಾಪ ಮಾಡುವವರು ದೊರಕಿದಾಗ ವ್ಯಭಿಚಾರದಲ್ಲಿರುವವರನ್ನು ಕಲ್ಲೊಡೆದು ಸಾಯಿಸಬೇಕೆಂದು ಮೋಶೆ ಬರೆದಿದ್ದಾನೆ, ನೀನು ಏನೆನ್ನುತ್ತಿ ಎಂದು ಕೇಳಿದಾಗ ಯೇಸು ಕ್ರಿಸ್ತನು ತಲೆ ಬಗ್ಗಿಸಿಕೊಂಡು ನೆಲದ ಮೇಲೆ ಏನನ್ನೋ ಬರೆಯುತ್ತಾ ಕೂತ್ಕೊಳ್ತಾನೆ ಪ್ರೇರೆ. ಆಗ ಅವರು ಮತ್ತೆ ಮತ್ತೆ ಕೇಳಿದಾಗ, ನಿಮ್ಮಲ್ಲಿ ಪಾಪ ಮಾಡದವನು ಆಕೆಯ ಮೇಲೆ ಮೊದಲನೇ ಕಲ್ಲನ್ನು ಎಸೆಯಲಿ ಎಂದು ಹೇಳ್ತಾನೆ. ಆಗ ಆತನು ಏನನ್ನೋ ಬರೆಯುತ್ತಿದ್ದನು. ಏನನ್ನೋ ಅಂದರೆ ಅವರ ಹೃದಯವನ್ನು ಪರಿಶೀಲಿಸ್ತಿದ್ದನು. ಅವರ ಹೃದಯ ಅವರಿಗೆ ಜ್ಞಾಪಕ ಮಾಡಿಕೊಡುತ್ತಿದ್ದನು ಪ್ರೇರೆ. ಏಕೆಂದರೆ ನಮ್ಮ ದೇವರು ಹೃದಯಗಳನ್ನು ಶೋಧಿಸುವ ಆತನು, ಅಂತರಿಂದ್ರಿಯಗಳನ್ನು ಬಲ್ಲಾತನು. ಆತನಿಗೆ ಮುಚ್ಚುಮರೆ ಒಂದೂ ಇಲ್ಲ. ಆತನ ಉರಿಗಣ್ಣಿಗೆ ಪಾತಾಳವು ಬಟ್ಟ ಬಯಲಾಗಿದೆ ಪ್ರೇರೆ, ಸಮುದ್ರದ ತಾಳ. ಹೀಗೆ ಅವರು ಪಾಪಗಳನ್ನು ನೆನಪು ಮಾಡಿದ ಪ್ರೇರೆ ಅವರ ಜೀವಿತ ಪುಸ್ತಕವನ್ನು ತೆರೆದು ಅವರಿಗೆ ಜ್ಞಾಪಕ ಮಾಡಿಕೊಟ್ಟ. ಅನೇಕರು ಪಾಪ ಮಾಡಿರುತ್ತಾರೆ, ಆದರೆ ಮರೆತು ಹೋಗಿರುತ್ತಾರೆ. ಏನು ಪಾಪ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಇನ್ನು ಪಾಪಿ, ಒಪ್ಪಿಕೋ, ಯೇಸು ಕ್ರಿಸ್ತನ ನಿಜವಾದ ದೇವರು. ಇನ್ನು ಪಾಪವನ್ನು ಒಪ್ಪಿಕೊಳ್ಳು, ಯೇಸು ಕ್ರಿಸ್ತನೇ ನಿಜವಾದ ದೇವರು, ರಕ್ಷಕನು. ಪಾಪಗಳನ್ನು ಬಿಡಿಸಿ ಕಾಪಾಡುವುದಕ್ಕೆ ಬಂದಿದ್ದಾನೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತ ವರ ನಿತ್ಯ ಜೀವ. ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ. ನಾವು ಪಾಪ ಮಾಡಿ ನರಕಕ್ಕೆ ಹೋಗುತ್ತೇವೆ. ಅದರಿಂದ ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ಪಾಪ ಕ್ಷಮಿಸಲಾಗುತ್ತದೆ. ನಿನ್ನ ಪಾಪ ಕೊಡುವ ಶಿಕ್ಷೆ ನರಕ ತನ್ನ ಮೇಲೆ 2000 ವರ್ಷಗಳ ಕೆಳಗೆ ತನ್ನ ದೇಹದ ಮೇಲೆ ತೆಗೆದುಕೊಂಡು ಅವುಗಳನ್ನು ಸಮಾಧಿ ಮಾಡಿ ಎದ್ದಿದ್ದಾನೆ. ನಿನ್ನ ಪರವಾಗಿ ಎಂದಿಗೂ ಜೀವಿಸುತ್ತಿದ್ದಾನೆ, ನೀನು ಜೀವಿಸಲೆಂದೇ. ಹೌದ್ರಿ, ಹೀಗೆ ನಾವು ಹೇಳುವುದಾದರೆ ನಾನೇನು ಪಾಪ ಮಾಡಿದ್ದೇನೆ ಎಂದು ಹೇಳುವರಿದ್ದಾರೆ. ಕಾರಣ ಅವರಿಗೆ ಪಾಪ ಪರಿಶುದ್ಧತೆ ಗೊತ್ತಿಲ್ಲ ಪ್ರೇರೆ. ಕಾರಣ ಯೇಸು ಕ್ರಿಸ್ತನನ್ನು ಅವರು ಭೇಟಿಯಾಗಲಿಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಈ ಸುವಾರ್ತೆ ಅವರು ಏನು ಎಂದು ಕೂಡ ವಿಚಾರಿಸಲಿಲ್ಲ ಪ್ರೇರೆ. ಈ ಸುವಾರ್ತೆ ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯ ವಿಷಯವಾದ ಸುವಾರ್ತೆ. ಹೌದು, ಶಿಲುಬೆ. ಹೌದು, ಶಿಲುಬೆ ಅಂದರೆ ದೇವರ ಶಕ್ತಿ. ದೇವರ ಶಕ್ತಿ ವ್ಯಕ್ತಿಯಾಗಿ ಬಂದ ಪ್ರೇರೆ. ಹೌದು, ದೇವರೇ ಶಕ್ತಿಯಾಗಿದ್ದಾನೆ. ವ್ಯಕ್ತಿಯಾದ ಕಾಣದ ದೇವರು ಕಾಣುವ ರೂಪದಲ್ಲಿ ಬಂದ ಪ್ರೇರೆ. ಅದು ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ನಿಜವಾದ ದೇವರ ಮಗನಿಗೆ ಅಥವಾ ನಿಜವಾದ ದೇವರಿಗೆ ಇರುವ ಮಹಿಮೆ ಆತನಲ್ಲಿತ್ತು. ಹೌದು ಪ್ರೇರೆ, ಆತನೇ ದೇವರ ಸ್ವರೂಪ ಆಗಿದ್ದನು ಪ್ರೇರೆ. ದೇವರನ್ನು ಮನುಷ್ಯರನ್ನು ಒಂದುಗೂಡಿಸಲು ತನ್ನ ರಕ್ತವನ್ನು ಸುರಿಸಿ ದೇವರಿಗೆ ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ಮಾಡಲು ಬಂದಿದ್ದನು ಪ್ರೇರೆ. ಹೌದು, ಏಕೆಂದರೆ ಪಾಪವು ಒಬ್ಬ ವ್ಯಕ್ತಿಯನ್ನು ಸಾಯಿಸುತ್ತದೆ. ಪಾಪ ಮಾಡುವ ಪ್ರಾಣಿ ಸಾಯುತ್ತದೆ. ಅದು ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು. ಆದ್ದರಿಂದ ಯಾರ್ಯಾರು ದೇವರನ್ನು ವಿಶ್ವಾಸಿಸ್ತಾರೋ, ಹುಡುಕುತ್ತಿದ್ದಾರೋ ಅವರ ಪಕ್ಷವಾಗಿ ದೇವರೇ ಮನುಷ್ಯಾಗಿ ಅಥವಾ ದೇವರು ತನ್ನ ಮಗನನ್ನು ಎರಡನೇ ವ್ಯಕ್ತಿತ್ವವನ್ನು ಕಳುಹಿಸಿ ದೇವರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗಾಗಿ ಅವರ ಪಾಪ, ಶಾಪ, ಪೂರ್ವಜರಿಂದ ಬಂದ ನಡವಳಿಕೆ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹ ಆರಾಧನೆ, ಮೂಢನಂಬಿಕೆ
ಎಲ್ಲ ಅಜ್ಞಾನವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿ ಆತನನ್ನು ಶಿಕ್ಷಿಸಿದನು ಪ್ರೇರೆ. ನಾವು ಯೇಸುವನ್ನು ವಿಶ್ವಾಸಿಸಿದಾಗ ನಮ್ಮ ಶಿಕ್ಷೆ ಕಣ್ಣಿನಿಂದ, ಬಾಯಿಯಿಂದ, ಕಿವಿಯಿಂದ, ಪಂಚೇಂದ್ರಿಯಗಳಿಂದ ಅಥವಾ ಪೂರ್ವಜರಿಂದ, ಮೊದಲನೇ ಸ್ತ್ರೀ ಪುರುಷ ಆದಾಮ ಅವರಿಂದ ಬಂದ ಎಲ್ಲ ಪಾಪ ಶಾಪಗಳು ಯೇಸುವಿನ ಮೇಲೆ ಹೋಗುತ್ತವೆ ಪ್ರೇರೆ. ಆತನು ಹೊತ್ತವರೇ ನಮ್ಮ ಕಷ್ಟ ಸಂಕಟವೇ ಹೌದು. ಆತನನ್ನು ಜಜ್ಜುವುದು ದೇವರ ಸಂಕಲ್ಪ ಆಗಿತ್ತು. ಆತನು ನಮ್ಮ ಪಾಪ ಭಾರ ಹೊತ್ತು ಅವುಗಳನ್ನು ಸಮಾಧಿ ಮಾಡಿ ಎದ್ದ ಪ್ರೇರೆ. ಎದ್ದು ಚಿರಂಜೀವಿಯಾಗಿ ತನ್ನ ಸಂತಾನವನ್ನು ನೋಡಿದ. ಹೌದು, ಯಾರ್ಯಾರು ವಿಶ್ವಾಸಿಸ್ತಾರೋ ಆತನಲ್ಲಿ ಅವರು ಚಿರಂಜೀವಿ ಆಗುತ್ತಾರೆ. ಹೌದು, ಕಾರಣ ಆತನು ನಮ್ಮೆಲ್ಲರ ಪರವಾಗಿ ಮರಣದ ಮುಳ್ಳನ್ನು ಮುರಿದಿದ್ದಾನೆ ಪ್ರೇರೆ. ಹೌದು, ನಮ್ಮ ಪಾಪ ಎಂಬ ಸಾಲವನ್ನು ಕಟ್ಟಿದ್ದಾನೆ, ಶಿಲುಬೆಯಲ್ಲಿ ತೀರಿಸಿದ್ದಾನೆ, ಪುನರುತ್ಥಾನ ಸಮಾಧಿಯಿಂದ ಎದ್ದೇಳುವ ಮೂಲಕ. ಹೌದು, ಇನ್ನು ಮೇಲೆ ನನ್ನನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಇಲ್ಲ ಪ್ರೇರೆ. ಕಾರಣ ಕಡೆಯ ಶತ್ರು ಮರಣವೇ. ಹೌದು, ಮರಣಾಧಿಕಾರಿಯನ್ನು ಶಿಲುಬೆಯಲ್ಲಿ ಆತ ದೂತರ ಸಮೇತ ಜಜ್ಜಿ ಹಾಕಿದ್ದಾನೆ ಪ್ರೇರೆ. ದೇಹದಲ್ಲಿ 39 ಗಾಯಗಳನ್ನು ಹೊಂದುವುದರ ಮೂಲಕ ಚೆಡಿಯೇಟುಗಳಿಂದ ಆದರೆ ತನ್ನ ರಕ್ತ ದೇಹದಲ್ಲಿ ಒಂದು ಹನಿ ಇಟ್ಟುಕೊಳ್ಳದೆ ನೀರು ಕೂಡ ಹೊರಗಡೆ ಬಂತು. ಆ ಪಾಪದಿಂದ ಬಿಡುಗಡೆ ಮಾಡಿದ ಪ್ರೇರೆ. ಸುರಕ್ಷಿತವಾದ ತನ್ನ ಮಗನ ಸಾಮ್ರಾಜ್ಯಕ್ಕೆ ಸೇರಿಸಿದ. ಹೀಗೆ ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಯೇಸು ಕೊಡುತ್ತಿದ್ದಾನೆ ಪ್ರೇರೆ. ಇನ್ನು ಮೇಲೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬೈಕಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಪ್ರೇರೆ. ಆತ್ಮದಿಂದ ಹುಟ್ಟಿದ್ದು ದೈವಮಯ, ಶರೀರದಿಂದ ಹುಟ್ಟಿದ್ದು ಶರೀರಮಯ. ಶರೀರದ ಸ್ವಭಾವದಲ್ಲಿ ಮಗ್ನ ಆಗಿರೋದ್ರ ಪರಿಣಾಮ ಮರಣ. ಪವಿತ್ರ ಆತ್ಮ ಸ್ವಭಾವದಲ್ಲಿ ಅಂದರೆ ದೇವರ ಪ್ರೇರೆ. ಪವಿತ್ರ ಆತ್ಮ ಅಂದರೆ ದೇವರ ಮೂರನೇ ವ್ಯಕ್ತಿತ್ವ. ಪವಿತ್ರ ಆತ್ಮ ಸ್ವಭಾವದಲ್ಲಿ ಮಗ್ನ ಆಗಿರೋದ್ರ ಪರಿಣಾಮ ಸಜ್ಜೀವ, ಶಾಂತಿ, ನಿತ್ಯಜೀವ, ಮೋಕ್ಷ. ಹೌದು, ಹೀಗೆ ನಾವು ವಾಕ್ಯ ನೋಡ್ತಿದ್ದೇವೆ ಪ್ರೇರೆ. ದೇವ, ನೀನು ಮಹಾಭಯಂಕರನೇನು ಅಂಶದಲ್ಲಿ ಯೆಹೋವೇ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ನೀನು ಪಾಪಗಳನ್ನು ಕ್ಷಮಿಸುವ ಆತನಾದ್ದರಿಂದ ನೀನು ಮನುಷ್ಯರ ಭಯಭಕ್ತಿಗೆ ಪಾತ್ರ. ಹೌದು, ದೇವರು ಮಹಾಭಯಂಕರನಾಗಿದ್ದಾನೆ ಪ್ರೇರೆ. ಆತನ ಬಳಿಗೆ ಪ್ರಯಾಣ ಮಾಡಲಿದ್ದೇವೆ. ಒಂದೊಂದು ದಿನ, ಒಂದೊಂದು ತಿಂಗಳು, ಒಂದು ವರ್ಷ ಕಳೆಯುತ್ತಲೇ ನಾವು ಶಾಶ್ವತ ಲೋಕಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ ನಮಗೆ ಗೊತ್ತಿಲ್ಲದೆ. ಇದರಿಂದ ದೇವರ ಬಳಿಯಿಂದ ಬಂದಿತ್ತು ನಮ್ಮ ಆತ್ಮ ತಾಯಿ ಗರ್ಭಕ್ಕೆ, ಮತ್ತು ದೇವರ ಬಳಿಗೆ ಪ್ರಯಾಣ ಮಾಡುತ್ತಿದ್ದೇವೆ. ಯೇಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ, ಪ್ರಯಾಣದ ಮಾರ್ಗ. ಕಾರಣ ಸ್ವರ್ಗದಿಂದ ಇಳಿದು ಬಂದ ಆತನೊಬ್ಬಾತನೇ ಸ್ವರ್ಗಕ್ಕೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ದೇವರೇ ಮಾರ್ಗ ಏರ್ಪಡಿಸಿದ್ದಾನೆ. ಸ್ವರ್ಗದಿಂದ ಭೂಮಿಗೆ ಮನುಷ್ಯ ಆಗಿ ಬಂದು, ಮಗುವಾಗಿ ಬಂದು, ಮತ್ತು ಬೆಳೆದು 33 ವರ್ಷ ನಮ್ಮ ಪರವಾಗಿ ಮರಣದ ಶಕ್ತಿಯನ್ನು ನಾಶ ಮಾಡಿ, ಮರಣದ ವ್ಯಕ್ತಿಯಾದ ಸೈತಾನ ಪಾಪ ಪುರುಷನನ್ನು ಸೋಲಿಸಿ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ. ಅಲ್ಲಿಂದ ಸ್ವರ್ಗದ ಶಕ್ತಿಯಾದ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಆತನು ಬರುವ ತನಕ ಆ ಪರಿಶುದ್ಧ ಆತ್ಮನು ನಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂದೇಳಿ ಪರಿಶುದ್ಧ ಆತ್ಮನ ಕಳಿಸಿಕೊಟ್ಟಿದ್ದಾನೆ. ಮತ್ತು ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮೊಂದಿಗೆ ಇರುತ್ತೇನೆ ಎಲ್ಲ ದಿವಸ ಎಂದು ಹೇಳಿದ್ದಾನೆ. ಅದರಿಂದ ನೀವು ಹೋಗಿ ವಿಶ್ವದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಮತ್ತು ವಿಶ್ವಾಸವರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಸ್ನಾನ ದೀಕ್ಷೆ ಮಾಡಿರಿ ನೀರಿನಿಂದ. ನೀವು ಪಾಪದ ಪಾಲಿಗೆ, ಹಳೆಯ ಜೀವಿತಕ್ಕೆ ಸತ್ತು ನಿಜವಾದ ದೇವರಿಗೆ ಪಾಲಿಗೆ ಜೀವಿಸುತ್ತೇವೆ. ನರಕದ ಜೀವಿತದ ಪಾಲಿಗೆ ಸತ್ತು, ಶರೀರದ ಇಚ್ಛೆಗಳ ಜೀವಿತದ ಪಾಲಿಗೆ ಸತ್ತು, ಅನಾರೋಗ್ಯದ ಕತ್ತಲೆಯ ಮರಣದ ಜೀವಿತದ ಪಾಲಿಗೆ ಸತ್ತು, ಸೈತಾನನ ಜೀವಿತಕ್ಕೆ ಸತ್ತು, ಮಣ್ಣಿನ ಜ್ಞಾನಕ್ಕೆ, ದೆವ್ವದ ಜ್ಞಾನಕ್ಕೆ ಸತ್ತು, ದೇವರ ಜ್ಞಾನಕ್ಕೆ, ದೇವರ ಕುಮಾರನ ಜ್ಞಾನಕ್ಕೆ, ದೇವರಿಗಾಗಿ ಜೀವಿಸುವ ಜ್ಞಾನಕ್ಕೆ ಎದ್ದೇಳುವುದಕ್ಕಾಗಿ ದೀಕ್ಷಾಸ್ನಾನ ಪ್ರೇರೆ. ಹೀಗೆ ರಕ್ಷಣೆ ಹೊಂದುತ್ತಾರೆ. ಯಾರು ವಿಶ್ವಾಸಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಿಲ್ಲವೋ ಅವರು ದಂಡನೆಗೆ ಗುರಿಯಾಗುತ್ತಾರೆ ಎಂದು ಹೇಳಿದ್ದಾನೆ. ಕಾರಣ ಅವರ ಪಾಪಗಳು ಅವರನ್ನು ಶಿಕ್ಷಿಸುತ್ತವೆ. ಹೌದು, ಹೀಗೆ ಈ ಜ್ಞಾನ ತಿಳುವಳಿಕೆಗಾಗಿ ಸುವಾರ್ತೆ ಪ್ರೇರೆ. ನಾವು ಮನುಷ್ಯರ ಭಯಭಕ್ತಿಗೆ ಪಾತ್ರನಾದ ದೇವರನ್ನು, ಪಾಪವನ್ನು ಕ್ಷಮಿಸುವಾದ ದೇವರನ್ನು ಸಮೀಪಿಸೋಣ ಪ್ರೇರೆ. ಮತ್ತೆ ಪಾಪ ಮಾಡದಂತೆ ದೇವರಲ್ಲಿ ಕೃಪೆಯನ್ನು ಬೇಡಿಕೊಳ್ಳೋಣ. ದೇವರಿಂದ ಹುಟ್ಟಿದವನು ಪಾಪಜೀವಿಯಾಗಿರುವುದಿಲ್ಲ. ಕಾರಣ ದೇವರಿಂದ ಹುಟ್ಟಿದಾತ ಯೇಸು ಕ್ರಿಸ್ತನ ಕಾಪಾಡುತ್ತಾನೆ. ಮತ್ತೆ ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಕೀರ್ತನೆಗಳ ಗ್ರಂಥ 47ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ಸ್ಲಾಮ್ಸ್ 47ನೇ ಅಧ್ಯಾಯ 2ನೇ ವಾಕ್ಯ. ಸ್ಲಾಮ್ಸ್ 47
ಚಾಪ್ಟರ್ ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ. ದೇವ ನೀನು ಭಯಂಕರನು ಎನ್ನುವ ಅಂಶದಲ್ಲಿ ಪರಾತ್ಪರನಾದ ಆ ಯೆಹೋವನು ಯೇಸು ಕ್ರಿಸ್ತನು ಭಯಂಕರನಾಗಿದ್ದಾನಂತೆ ಪ್ರೇರೆ. ಇಲ್ಲಿ ಕೂಡ ಸಾರ್ವಭೌಮನಾದ ಯೆಹೋವನ ಸಿಂಹಾಸನ ರೂಢನಾಗಿರುವುದು, ಸಾರ್ವಭೌಮನಾದ ತಂದೆಯಾದ ದೇವರು ಸಿಂಹಾಸನ ರೂಢನಾಗಿರುವ ಎನ್ನುವ ಕೀರ್ತನೆಯಲ್ಲಿ ಬರೆಯುತ್ತಿರುವಾಗ ಕೋರಹೆಯರ ಕೀರ್ತನೆ ಪ್ರೇರೆ, ಕೋರಹೆಯರ ಕೀರ್ತನೆ. ಪರಾತ್ಪರನಾದ ದೇವರು ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮಸ್ವರೂಪನು ಭಯಂಕರನಾಗಿದ್ದಾನೆ ಪ್ರೇರೆ. ತಂದೆಯಾದ ದೇವರು ಆತನು ಲೋಕಕ್ಕೆಲ್ಲ ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ. ಎಲ್ಲ ರಾಜರುಗಳನ್ನು ಆತನೇ ನೇಮಿಸುತ್ತಾನೆ, ಆದಿರಾಜ ಪ್ರೇರೆ. ಅದರಿಂದ ಆ ಭಯಂಕರನಾದ ಭೂಲೋಕಕ್ಕೆ ಆದಿರಾಜನಾದ ಆ ದೇವರಿಗೆ ಚಪ್ಪಾಳೆ ಹೊಡೆದು ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ ಎಂದು ಸರ್ವ ಜನಾಂಗಗಳಿಗೆ ಕೋರಹೆಯರ ಕೀರ್ತನೆ ಭಾಗ ಹೇಳುತ್ತಿದ್ದ ಪ್ರೇರೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಅದೇ ಕೀರ್ತನೆಗಳ ಗ್ರಂಥ 89ನೇ ಅಧ್ಯಾಯ 7ನೇ ವಾಕ್ಯ ಪ್ರೇರೆ. ಕೀರ್ತನೆಗಳ ಗ್ರಂಥ 89ನೇ ಅಧ್ಯಾಯ 7ನೇ ವಾಕ್ಯ, 7th ವರ್ಡ್. Psalms 89th chapter verse 7th ವರ್ಡ್. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರನು. ಇಲ್ಲಿ ಜರಹ ಕುಲದವನಾದ ಏತಾನನ ಪದ್ಯ ಅಂತ ಪ್ರೇರೆ. ದಾವೀದನು ಮಾಡಿದ ವಾಗ್ದಾನವನ್ನು ಜರಹ ಕುಲದವನಾದ ಏತಾನನು ಪದ್ಯ ರೂಪವಾಗಿ ಆಡುತ್ತಿದ್ದಾನೆ. ಸರ್ವಶಕ್ತನು ಸತ್ಯಸಂಧನೂ ಆಗಿರುವ ದೇವರು ತಾನು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂಬ ಪ್ರಾರ್ಥನೆ. ಸರ್ವಶಕ್ತನು ಸತ್ಯಸಂಧನೂ ಆಗಿರುವ ದೇವರು ತಾನು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕು ಎಂದು ಪ್ರಾರ್ಥಿಸುತ್ತಿದ್ದಾನೆ ಪ್ರೇರೆ. ಹೌದು, ಜೆರಹ ಕುಲದವನಾದ ಏತಾನನು ಅಂದರೆ ದಾವೀದನ ಪಕ್ಷದಲ್ಲಿರುವಾತನು. ಹೌದ್ರೆ, ದಾವೀದನು ದೇವರನ್ನು ಅನುಸರಿಸಿದಂತೆ ಈ ಜೆರಹ ಕುಲದವನಾದ ಏತಾನನು ಅನುಸರಿಸುತ್ತಾ ದೇವರಿಗೆ ಆ ಪದ್ಯ ಪ್ರಾರ್ಥನೆ ರೂಪವಾಗಿ ಬರೆದಿದ್ದಾನೆ ಪ್ರೇರೆ. 7ನೇ ವಾಕ್ಯದಲ್ಲಿ ಹೇಳ್ತಿದ್ದೆ, 89ನೇ ಕೀರ್ತನೆ 7ನೇ ವಾಕ್ಯ. ಆತನು ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರ ದೇವರು ಪ್ರೇರೆ. ಪರಿಶುದ್ಧರ ಸಭೆಯಲ್ಲಿ ನಾವು ಸ್ವರ್ಗದಲ್ಲಿ ಕೆರೂಬಿಯರು, ಸೆರಾಫಿಗಳು 6 ರೆಕ್ಕೆಗಳಿಂದ 2 ಕಣ್ಣು ಮುಚ್ಚಿ 2 ಗಾಳಿಯಲ್ಲಿ ಬಡಿಯುತ್ತಾ 2 ಕಾಲು ನೆಲ ಸೋಕದೆ ರೆಕ್ಕೆಗಳು ನೆಲದ ಮೇಲಿಟ್ಟು 24 ಜನ ಹಿರಿಯರ ಮಧ್ಯದಲ್ಲಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಯಾವಾಗಲೂ ಕೊಂಡಾಟಕ್ಕೆ ಪಾತ್ರನಾಗಿದ್ದಾನೆ ಪ್ರೇರೆ ದೇವರು. ಅದೇ ಹೇಳ್ತಿದ್ದಾನೆ ಭಕ್ತನು, ಆತನು ದೇವರು ಪರಿಶುದ್ಧರ ಸಭೆಯಲ್ಲಿ ಭಯಂಕರ ದೇವರು. ಪ್ರೇರೆ, ಭಯಂಕರನಾದ ದೇವರು ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರನು, ಸ್ವರ್ಗದಲ್ಲಿ ಆತನ ಪಕ್ಕದಲ್ಲಿ ಯಾರ್ಯಾರಿದ್ದರು, ಕೆರೂಬಿಯರು ಮತ್ತು 24 ಜನ ಆಲೋಚನಾ ಸಭೆ ಹಿರಿಯರು ಅಥವಾ ಇನ್ನಿತರೆ ದೂತಗಣ. 89ನೇ ಕೀರ್ತನೆ 8ನೇ ವಾಕ್ಯ, 8th ವರ್ಡ್. ಯೆಹೋವನೇ, ಸೇನಾಧೀಶ್ವರನಾದ ದೇವರೇ, ನಿನಗೆ ಸಮಾನರು ಯಾರು? ಯಾಹುವೆ, ನೀನು ಶಕ್ತನು, ಸತ್ಯಸಂಧತೆಯನ್ನು ಆವರಿಸಲ್ಪಟ್ಟವನು. ಹೌದು, ನಿನಗೆ ಸಮಾನರು ಯಾರು? ಸತ್ಯಸಂಧತೆಯಿಂದ ಆವರಿಸಲ್ಪಟ್ಟಾದ ಪ್ರೇರೆ. ದೇವರು ಸತ್ಯವಂತನಾಗಿದ್ದಾನೆ. ಹೌದು, ಸತ್ಯವಂತರನ್ನು ಕೂಡ ಆವರಿಸಿರುತ್ತಾನೆ. ಹೌದು, ಸತ್ಯಕ್ಕೆ ಸಾವಿಲ್ಲ ಎನ್ನುವಂತೆ. ಹೌದು, ಸತ್ಯ ದೇವರಾಗಿದ್ದಾನೆ, ದೇವರ ವಾಕ್ಯ ಆಗಿ ಪ್ರೇರೆ ಸತ್ಯ ಪರಿಶುದ್ಧಾತ್ಮನಾಗಿದ್ದಾನೆ. ಹೀಗೆ ನೀನು ಮಹಾಭಯಂಕರನು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡುವುದಾದರೆ ಯೆಶಾಯ ಪ್ರವಾದಿ ಗ್ರಂಥ 8ನೇ ಅಧ್ಯಾಯ 13ನೇ ವಾಕ್ಯ, ಪ್ರಾಫೆಟ್ ಐಸಾಯ ಚಾಪ್ಟರ್ 8 ವರ್ಸ್ 13th ವರ್ಡ್. ಇಲ್ಲಿ ಓದುವುದಾದರೆ, ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ, ಆತನು ಆಶ್ರಯವಾಗುವನು. 14ನೇ ವಾಕ್ಯ. ಯೆಶಾಯ ಪ್ರವಾದಿ ಏನು ಹೇಳ್ತೀನಿ ಪ್ರೇರೆ? ಸೇನಾಧೀಶ್ವರನಾದ ಯೆಹೋವನನ್ನೇ, ತಂದೆಯಾದ ದೇವರನ್ನೇ, ಇವಾಗ ಯೇಸು ಕ್ರಿಸ್ತನ ಮುಖಾಂತರ ತಂದೆಯನ್ನು, ಆತನಿಗೆ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ ನಿಮ್ಮ ಹೃದಯಗಳಲ್ಲಿ ಎನ್ನುವಂತೆ ಆತನಿಗೆ ಹೆದರಿಕೊಳ್ಳಿರಿ. ಅಂದರೆ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೆದರಿಕೊಳ್ಳಬೇಕಾಗಿದೆ ಪ್ರೇರೆ ಮತ್ತು ನಡುಗಬೇಕಾಗಿದೆ. ನಡುಗಬೇಡಿರಿ, ನಡುಗಿರಿ ಎಂದು ಹೇಳುತ್ತಿದ್ದಾನೆ. ಆತನು ಆಶ್ರಯವಾಗುವನು. ಆದರೆ ಇಸ್ರಾಯೇಲಿನ 2 ಮನೆತನಕ್ಕೆ ಎಡುವ ಕಲ್ಲು, ಮುಗ್ಗರಿಸುವ ಬಂಡೆಯು
ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯೂ ಬೋನು ಆಗುವನು. ನಾವು ಯಾವಾಗ ತಂದೆಯ ದೇವರನ್ನು ಪ್ರತಿಷ್ಠಿಸಿಕೊಳ್ಳುತ್ತೇವೆ ಪ್ರೇರೆ, ಎದರಿ ನಡುಗುತ್ತಾ ಆತನ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿಕೊಳ್ಳುತ್ತೇವೆ, ಮಹಾಭಯಂಕರನಾಗಿದ್ದಾನೆಂದು, ಸರ್ವಶಕ್ತನಾಗಿದ್ದಾನೆಂದು, ಆತನ ವಿಶ್ವಾಸಿಟ್ಟವರನ್ನು ಮುಟ್ಟುವವರಿಗೆ ಆತನ ಕಣ್ಣಗುಡ್ಡೆಯನ್ನು ಮುಟ್ಟಿದಂತೆ ಎಂದು ತಿಳಿದುಕೊಳ್ಳುವ ಆತನಾಗಿದ್ದಾನೆಂದು ನಾವು ವಿಶ್ವಾಸುವುದಾದರೆ ಆತನ ಆಶ್ರಯವಾಗುತ್ತಾನೆ ಪ್ರೇರೆ. ಮತ್ತು ನಾವು ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಆತನ ಆಶ್ರಯವಾಗುತ್ತಾನೆ. ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದರಿಂದ ಆತನು ಮನುಷ್ಯರ ಭಯಭಕ್ತಿಗೆ ಪಾತ್ರನೆಂದು ವಿಶ್ವಾಸಿಸಿ ಪಾಪ ದ್ವೇಷಿಸುವುದಾದರೆ ಆತನ ಆಶ್ರಯವಾಗುತ್ತಾನೆ. ಆದರೆ ಆತನ ಮುಂದೆ ಪಾಪ ಇಟ್ಟುಕೊಂಡು ನಿಲ್ಲಬಲ್ಲವರು ಯಾರು ಎಂದು ವಿಶ್ವಾಸುವುದಾದರೆ ಪರಿಶುದ್ಧರಾಗಿ ಆಗಲು ಸಾಧ್ಯ ಮತ್ತು ಆಶ್ರಯವಾಗುತ್ತಾನೆ ದೇವರು. ಆದರೆ ಇಸ್ರಾಯೇಲಿನ 2 ಕುಲ ಮನೆತನಕ್ಕೆ ಎಡುವ ಕಲ್ಲು ಮುಗ್ಗರಿಸುವ ಬಂಡೆ ಆಗ್ತಾನಂತ ಪ್ರೇರೆ. ನಾವು ಯಾವಾಗ ದೇವರಿಗೆ ಎದುರುವುದಿಲ್ಲವೋ, ಪ್ರತಿಷ್ಠೆಪಡಿಸಿಕೊಳ್ಳುವುದಿಲ್ಲವೋ, ನಮ್ಮ ಹೃದಯದಲ್ಲಿ ಎದರಿ ನಡುಗಿ ಆತನ ಆಶ್ರಯವಾಗುವುದಿಲ್ಲ ಪ್ರೇರೆ. ನಾವು ಎಡುವ ಕಲ್ಲು ಎಡುವುತ್ತದೆ, ನಮ್ಮ ಜೀವಿತದಲ್ಲಿ ಮುಗ್ಗರಿಸುತ್ತೇವೆ ಮತ್ತು ಸೈತಾನನ ಬಲೆ ಬೋನಿಗೆ ಸಿಕ್ಕಿಬೀಳುತ್ತೇವೆ. ಹೀಗೆ ದೇವರು ಮಹಾಭಯಂಕರನಾಗಿದೆ ಅಂದರೆ ದೇವರು ನೀನು ಮಹಾಭಯಂಕರನು ಇನ್ನು ವಂಶದಲ್ಲಿ. ನಾವು ಕೊರಿಂಥ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಓದ್ತಿದ್ದೇವೆ. 2 Corinthians chapter 7 verse 1. ಇಲ್ಲಿ ಓದುವುದಾದರೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋಣ, ಪ್ರಯತ್ನಿಸೋಣ ತರುವುದಕ್ಕೆ. ಆದರೆ ಈ ವಾಗ್ದಾನಗಳು ಅಂತ ಪ್ರೇರೆ, ಯಾವ ವಾಗ್ದಾನಗಳು? ನಾವು ಅನ್ಯ ಜನರ ಸಂಸರ್ಗದಿಂದ ಕೆಡಬಾರದು, ಆದರೆ ಮತ್ತು ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟದಲ್ಲಿ ಇರುವವರೊಂದಿಗೆ ಇರಬಾರ್ದು, ಬೆಳಕು ಕತ್ತಲೆ ಎರಡರಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಜೊತೆಗೆ ಇರಬಾರ್ದು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಕೂಡ ಒಪ್ಪಿಕೊಳ್ಳುವವರೊಂದಿಗೆ ಇರಬಾರದು. ಮತ್ತು ನಾವು ಜೀವ ಸ್ವರೂಪ ದೇವರ ಮಂದಿರ ಆಗಿದ್ದೇವೆಂದು ತಿಳಿದು ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿ ಜೀವಿಸಬೇಕಾಗಿದ್ದರೆ ಅಶುದ್ಧವಾದ ಯಾವುದನ್ನು ಮುಟ್ಟಬಾರದು ಎಂದು ವಿಶ್ವಾಸಿಸಿದಾಗ ಈ ವಾಗ್ದಾನಗಳು ನಮಗಿರುವುದರಿಂದ ಪ್ರೇರೆ. ಯಾವ ವಾಗ್ದಾನ? ಆವಾಗ ದೇವರು ನಮ್ಮನ್ನು ಸೇರಿಸಿಕೊಂಡು ನಮಗೆ ತಂದೆ ಆಗುತ್ತಾನಂತ ಪ್ರೇರೆ. ನಾವು ಆತನ ಕುಮಾರಿಯರಾಗುತ್ತೇವೆ. ಆತನು ನಮ್ಮಲ್ಲಿ ವಾಸ ಮಾಡುತ್ತಾ ತಿರುಗಾಡುತ್ತಾನೆ. ನಾನು ಅವರಿಗೆ ದೇವರಾಗಿರುವೆನೆಂದು ಹೇಳುತ್ತಾನೆ. ನಮಗೆ ಪ್ರಜೆ ಆಗಿರುತ್ತೇವೆ ನಾವು ದೇವರಿಗೆ. ಹೌದು ಪ್ರೇರೆ. ಹೀಗೆ ಈ ವಾಗ್ದಾನಗಳು ನಮಗಿರುವುದರಿಂದ ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ, ಅಂದರೆ ಶರೀರ ಆತ್ಮಗಳ ಕಲ್ಮಶ ದೇವರಿಗೆ ಇಷ್ಟ ಇರಲಾರದು. ಇವೆಲ್ಲ ಅನ್ಯ ಜನರ ಮಾಡುವಂಥವುಗಳನ್ನು ತ್ಯಜಿಸಿ ಕಲ್ಮಶವನ್ನು ತೊಲಗಿಸಿ ಶುಚಿ ಮಾಡಿಕೊಂಡು ದೇವರ ಭಯದಿಂದ ತುಂಬಿದವರಾಗಿ ಕೂಡಿದವರಾಗಿ. ಶರೀರ ಆತ್ಮ ಕಲ್ಮಶವನ್ನು ತೊಲಗಿಸಬೇಕಂತ ಪ್ರೇರೆ. ದೇವರ ಭಯದಿಂದ ಕಲ್ಮಶ ತೊಲಗಿಸಿ ಶುಚಿ ಮಾಡಿಕೊಳ್ಳಬೇಕು, ದೇವರ ಭಯದಿಂದ ಕೂಡಿಬೇಕು, ಪವಿತ್ರತ್ವವನ್ನು ಸಿದ್ಧಿಗೆ ತರಲು ಪ್ರಯತ್ನಿಸಬೇಕಂತ ಪ್ರೇರೆ ಮತ್ತು ಸಫಲವಾಗಬೇಕು. ಹೀಗೆ ದೇವರು ಮಹಾಭಯಂಕರನು. ಆದ್ದರಿಂದ ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 20-21 ವಾಕ್ಯದಲ್ಲಿ ಓದೋದಾದರೆ, ಎಫೆಸಿಯನ್ ಚಾಪ್ಟರ್ 5 verse 20-21 ಇಲ್ಲಿ ಓದೋದಾದರೆ, ಕೀರ್ತನೆ ಹಾಡುತ್ತಾ ಗಾನ ಮಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅಂದರೆ ನಾವು ಹಾಡಿದರು, ಗಾನ ಮಾಡಿದರು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುತ್ತಾ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಬೇಕಂತ. ಹೀಗೆ ಇನ್ನೊಂದು ವಾಕ್ಯ ಕೂಡ ನೋಡೋದಾದರೆ, ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 28-29 ವಾಕ್ಯ ಪ್ರೇರೆ. ಇಬ್ರಿಯಸ್ ಚಾಪ್ಟರ್ 12 verse 28-29 ಇಲ್ಲಿ ಓದೋದಾದರೆ, ಕೆಳಗಿನ ವಾಕ್ಯ ಪ್ರೇರೆ 29 29ನೇ ವಾಕ್ಯದ ಮೇಲಿನ ಭಾಗ, ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರಿಗೆ ಸಮರ್ಪಕವಾದ ಆರಾಧನೆ ಭಕ್ತಿಯಿಂದ ಭಯದಿಂದ ಮಾಡಬೇಕಂತ ಪ್ರೇರೆ. ಹೌದು, ಯಾಕಂದರೆ ನಮ್ಮನ್ನೇ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸುವುದೇ ಭಕ್ತಿ ಭಯ ಪ್ರೇರೆ. ಹೀಗೆ ನಾವು ರೆವಲ್ಯೂಷನ್ ಚಾಪ್ಟರ್ 1 verse 17 ಓದುವುದಾದರೆ, ಪ್ರಕಟಣೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ ಎಂದು ಹೇಳ್ತಾನೆ ಪ್ರೇರೆ ಅಂತ
ಪ್ರಭುವಿನ ಹಸ್ತ, ಭಯಪಡದ ಹಸ್ತ ನಮ್ಮ ಮೇಲಿರಲಿ ಯೇಸು ನಾಮದಲ್ಲಿ.